ಬಿಗ್ ಬಾಸ್ ಫಿನಾಲೆಗೆ ಡಿ ಬಾಸ್ ದರ್ಶನ್ ತೂಗುದೀಪ ವಿಶೇಷ ಅತಿಥಿಯಾಗಿ ಹೋಗಲಿದ್ದಾರೆ. ಹೌದು, ಬಿಗ್ ಬಾಸ್ ಹೆಸರಲ್ಲೇ ಒಂದು ಗತ್ತು ಇದೆ. ಅದರಲ್ಲೂ ಇದೇ ಬಿಗ್ ಬಾಸ್ ಸ್ಪರ್ಧೆಗೆ ಹೋಗಿ ಬಂದ ಎಷ್ಟೋ ಪ್ರತಿಭೆಗಳು ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾರೆ. ಸಿನಿಮಾ ರಂಗವೂ ಸೇರಿ ಧಾರಾವಾಹಿ, ಮಾಡೆಲಿಂಗ್ ಕ್ಷೇತ್ರದಲ್ಲಿ ಕೂಡ ಹೀಗೆ ಬಿಗ್ ಬಾಸ್ ಸ್ಪರ್ಧೆಗೆ ಹೋಗಿ ಬಂದ ಸ್ಪರ್ಧಿಗಳು ಹೆಸರು ಮಾಡಿದ್ದಾರೆ. ಹೀಗಿದ್ದಾಗಲೇ ಬಿಗ್ ಬಾಸ್ ಫಿನಾಲೆಗೆ ಡಿ ಬಾಸ್ ದರ್ಶನ್ ತೂಗುದೀಪ ವಿಶೇಷ ಅತಿಥಿಯಾಗಿ ಹೋಗಲಿದ್ದಾರೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಬಾದಶಃ ಅಂತ ಹೆಸರು ಪಡೆದಿರುವ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ. ಎಷ್ಟೋ ಜನ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮ ನೋಡುವುದೇ ಕಿಚ್ಚ ಸುದೀಪ್ ಅವರ ಕಾರಣಕ್ಕೆ ಎಂಬ ಮಾತು ಇದೆ. ಹೀಗಿದ್ದಾಗಲೇ ಬಿಗ್ ಬಾಸ್ ಫಿನಾಲೆಗೆ ಡಿ ಬಾಸ್ ದರ್ಶನ್ ತೂಗುದೀಪ ವಿಶೇಷ ಅತಿಥಿಯಾಗಿ ಭರ್ಜರಿ ಎಂಟ್ರಿ. ಅದೇನು ಹೈಟು, ಅದೇನು ಬಾಡಿ, ಅಬ್ಬಬ್ಬಾ, ಎರಡು ಕಣ್ಣು ಸಾಲೋದಿಲ್ಲ ಬಿಡಿ. ಹಿಂಗೆ ಕಿಚ್ಚ ಸುದೀಪ್ ಅಂಡ್ ದರ್ಶನ್ ತೂಗುದೀಪ ಅವರ ಒಟ್ಟಿಗೆ ನಿಂತ್ರೆ ಅಭಿಮಾನಿಗಳು ಅದನ್ನು ನೋಡಿ ಜೈ ಜೈ ಅಂತಿದ್ರು. ಕಿಚ್ಚ ಸುದೀಪ್ ಮತ್ತು ದರ್ಶನ್ ತೂಗುದೀಪ ಜೋಡಿಗೆ ಅಭಿಮಾನದ ಭಾವನೆ ತುಂಬಿ ಕೋಟಿ ಕೋಟಿ ಅಭಿಮಾನಿಗಳು ಬೆಂಬಲ ನೀಡುತ್ತಿದ್ದರು. ಆದರೆ ದರ್ಶನ್ ತೂಗುದೀಪ ಮತ್ತು ಕಿಚ್ಚ ಸುದೀಪ್ ಅವರು ದೂರವಾಗಿ ಹಲವು ವರ್ಷವೇ ಕಳೆದಿವೆ. ಹೀಗಿದ್ದಾಗಲೇ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮದ ಮೂಲಕ ಕಿಚ್ಚ ಸುದೀಪ್ ಮತ್ತು ಡಿ ಬಾಸ್ ದರ್ಶನ್ ತೂಗುದೀಪ ಒಂದಾಗಲು ಇದೀಗ ಮುಹೂರ್ತ ಫಿಕ್ಸ್ ಆಯ್ತಾ? ಬಿಗ್ ಬಾಸ್ ಫಿನಾಲೆಗೆ ಡಿ ಬಾಸ್ ದರ್ಶನ್ ತೂಗುದೀಪ್ ವಿಶೇಷ ಅತಿಥಿಯಾಗಿ ಎಂಟ್ರಿ. ಅಭಿಮಾನಿಗಳ ಒತ್ತಾಯವು ಏನು? ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಫಿನಾಲೆ ಇನ್ನೇನು ಹತ್ತಿರದಲ್ಲೇ ಇದೆ. ಹೀಗಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಟ್ರೋಫಿ ಗೆಲ್ಲುವುದು ಯಾರು ಅನ್ನೋ ಕೋಟಿ ರೂಪಾಯಿ ಪ್ರಶ್ನೆ ಇದೀಗ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ. ಮತ್ತೊಂದು ಕಡೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಾರ್ಯಕ್ರಮದ ಫಿನಾಲೆಗೆ ಡಿ ಬಾಸ್ ದರ್ಶನ್ ತೂಗುದೀಪ ವಿಶೇಷ ಅತಿಥಿಯಾಗಿ ಬರಬೇಕು ಅಂತ ಅಭಿಮಾನಿಗಳು ಭರ್ಜರಿ ಡಿಮ್ಯಾಂಡ್ ಮುಂದೆ ಇಟ್ಟಿದ್ದಾರೆ. ಹೀಗೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಾರ್ಯಕ್ರಮ ಫಿನಾಲೆಗೆ ಡಿ ಬಾಸ್ ದರ್ಶನ್ ತೂಗುದೀಪ ಅವರು ವಿಶೇಷ ಅತಿಥಿಯಾಗಿ ಬರಬೇಕು ಅಂತ ಅಭಿಮಾನಿಗಳು ಡಿಮ್ಯಾಂಡ್ ಇಟ್ಟಿರುವುದಕ್ಕೆ ಬಲವಾದ ಕಾರಣ ಕೂಡ ಇದೆ. ಕಿಚ್ಚ ಸುದೀಪ್ ಮತ್ತು ಡಿ ಬಾಸ್ ದರ್ಶನ್ ತೂಗುದೀಪ ಅವರ ಈ ಕಾರ್ಯಕ್ರಮದ ಮೂಲಕ ಮತ್ತೆ ಒಂದಾಗಬೇಕು ಅಂತ ಕೋಟಿ ಕೋಟಿ ಅಭಿಮಾನಿಗಳು ಇದೀಗ ಡಿಮ್ಯಾಂಡ್ ಮಾಡುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಪೋಸ್ಟ್ ಅಂಡ್ ಕಮೆಂಟ್ಸ್ ವೈರಲ್ ಆಗುತ್ತದೆ. ಇನ್ನು ಹೆಚ್ಚಿನ ಸಿನಿ ಅಪ್ಡೇಟ್ಸ್ಗಾಗಿ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.